ಮೋದಿ ನೇತೃತ್ವದಲ್ಲಿ ಕೊನೆಯ ಸಂಪುಟ ಸಭೆಯಲ್ಲಿ ಮೋದಿಗೆ ಅಭಿನಂದನೆ ಸಲ್ಲಿಸುವ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಮೋದಿಗೆ ಅಭಿನಂದನೆ ಸಲ್ಲಿಸುವ ನಿರ್ಣಯವನ್ನ ಅಂಗೀಕಾರಗೊಳಿಸಲಾಯಿತು. ಅಂದ್ರೆ ಒಂದು ವಿಸರ್ಜನೆ ಮಾಡ್ತಾರೆ 17ನೇ ಲೋಕಸಭೆಯನ್ನ ವಿಸರ್ಜನೆಗೊಳಿಸುವಂತಹ ಪ್ರಕ್ರಿಯೆಗೆ ಮುಂಚೆ. ಆಮೇಲೆ ರಾಷ್ಟ್ರಪತಿಗಳಿಂದ ಕೂಡ ಸಚಿವ ಸಂಪುಟದಲ್ಲಿ ಇದ್ದವರಿಗೆ ಒಂದು ಹೈ ಟೀ ಡಿನ್ನರ್ ಅಂತ ಒಂದು ಇನ್ವೈಟ್ ಅನ್ನು ಕೊಡ್ತಾರೆ. ಇಷ್ಟು ವರ್ಷಗಳ ಕಾಲ ನೀವು ಕಾರ್ಯ ಮಾಡಿದ್ದೀರಿ, ಕೆಲಸ ಮಾಡಿದ್ದೀರಿ, ಜೊತೆಗೆ ಸರಿಯಾಗಿ ದೇಶವನ್ನು ತಗೊಂಡು ಹೋಗಿದ್ದೀರಿ ಅಂತ ಹೇಳಿ ಒಂದು ಹೈ ಟೀ ಡಿನ್ನರ್ ಅನ್ನ ಕರೆಯಲಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. 17ನೇ ಲೋಕಸಭೆಯನ್ನ ವಿಸರ್ಜನೆಗೊಳಿಸುವಂತಹ ಒಂದು ಪ್ರಕ್ರಿಯೆ ಭಾಗವಾಗಿ ಹೈ ಟೀ ಡಿನ್ನರ್ನೆಲ್ಲ ಸಾಮಾನ್ಯವಾಗಿ ಕರಿತಾ ಬರ್ತಾರೆ ಅಥವಾ ಆಹ್ವಾನವನ್ನ ರಾಷ್ಟ್ರಪತಿಗಳು ಕೊಡ್ತಾರೆ. ಎಷ್ಟೊತ್ತಿಗೆ ಇದನ್ನ ಕರೆಯಲಾಗುತ್ತೆ ಮತ್ತು ಕೊನೆಯ ಸಚಿವ ಸಂಪುಟದಲ್ಲಿ ಪಾಲಿಟಿಕ್ಸ್ಗಿಂತ ಸೈಡ್ ಪಾಲಿಟಿಕ್ಸ್ ಬಗ್ಗೆನೇ ಹೆಚ್ಚು ಚರ್ಚೆ ಆಗೋ ಸಾಧ್ಯತೆ ಇರುತ್ತೆ. ಅಂದ್ರೆ ಪ್ರಮುಖ ನಿರ್ಣಯಗಳಿಗಿಂತ ಹೆಚ್ಚು ಸೈಡ್ ಪಾಲಿಟಿಕ್ಸ್ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಸೊ ಏನನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಡೀಟೇಲ್ಸ್ ಏನೇನು ಕೊಡ್ತೀರಿ? ಮಮತಾ, ಲೋಕಸಭೆ ಫಲಿತಾಂಶದ ಬಳಿಕ ಮೊದಲ ಸಚಿವ ಸಂಪುಟ ಮತ್ತೆ ಇದೇ ಕೊನೆಯ ಸಚಿವ ಸಂಪುಟ ಕೂಡ ಆಗಿರುತ್ತೆ. ಪ್ರತಿ ಬುಧವಾರ ಕೂಡ ಕೇಂದ್ರ ಸಚಿವ ಸಂಪುಟ ನಡೆಯುವಂತದ್ದು ಸಂಪ್ರದಾಯ. ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ಸಚಿವ ಸಂಪುಟ ನಡೆಯಿತು. ಇದು ಕೊನೆಯ ಸಚಿವ ಸಂಪುಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಅಭಿನಂದಿಸುವ ಕೆಲಸವನ್ನ ಎಲ್ಲಾ ಸಚಿವರು ಕೂಡ ಮಾಡಿದ್ದಾರೆ. ಮತ್ತೆ ಕಳೆದ 5 ವರ್ಷದ ಕಾರ್ಯಗಳು ಏನಿದ್ವು ಅವುಗಳೆಲ್ಲವನ್ನು ಕೂಡ ಶ್ಲಾಘಿಸುವಂತ ಕೆಲಸವನ್ನ ಸಚಿವರು ಮಾಡಿದ್ರು. ಮತ್ತೆ ಪರಸ್ಪರ ಅಭಿನಂದಿಸುವಂತ ಕೆಲಸಗಳು ಕೂಡ ಆಯ್ತು. ಪ್ರಧಾನಮಂತ್ರಿಗಳು ಕೂಡ ಎಲ್ಲಾ ಸಚಿವರಿಗೂ ಕೂಡ ಧನ್ಯವಾದವನ್ನ ಸಲ್ಲಿಸಿದ್ರು. ಕಳೆದ 5 ವರ್ಷಗಳಿಂದ ಅವರ ಜೊತೆಯಾಗಿ ಹೆಜ್ಜೆ ಹಾಕಿರುವಂತದ್ದು, ಪ್ರಮುಖ ನಿರ್ಧಾರಗಳಲ್ಲಿ ಜೊತೆಯಾಗಿ ನಿಂತಿದ್ದಕ್ಕೆ ಅವ್ರಿಗೂ ಕೂಡ ಧನ್ಯವಾದವನ್ನ ಅರ್ಪಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಈಗ ಮುಖ್ಯವಾಗಿ ಸರ್ಕಾರವನ್ನ ವಿಸರ್ಜಿಸುವಂತಹ ಬೆಳವಣಿಗೆಗಳು ಕೂಡ ಮುಂದಿನ ಹಂತದಲ್ಲಿ ನಡೆಯುತ್ತೆ. ಇದಕ್ಕೂ ಮುನ್ನ ರಾಷ್ಟ್ರಪತಿಗಳು ಈ ಸಚಿವ ಸಂಪುಟದಲ್ಲಿರುವಂತಹ ಎಲ್ಲ ಸಚಿವರಿಗೆ ಒಂದು ಹೈ ಟೀ ಅನ್ನ ಕರೀತಾರೆ. ಇವತ್ತು ಸಂಜೆ ಅದು ನಡೆಯುವಂತ ಸಾಧ್ಯತೆಗಳು ಕೂಡ ಇದಾವೆ. ಅವರಿಗೆ ಕಳೆದ 5 ವರ್ಷಗಳ ಕಾಲ ಆಡಳಿತದಲ್ಲಿದ್ದಂತ ಸರ್ಕಾರಕ್ಕೆ ಒಂದು ಬೀಳ್ಕೊಡುಗೆ ಅಥವಾ ಸೌಹಾರ್ದಯುತವಾಗಿ ಸೇರುವಂತಹ ಒಂದು ಬೆಳವಣಿಗೆ ಆಗಿರುವಂತದ್ದು, ಅದನ್ನ ಕೂಡ ಇವತ್ತು ಸಂಜೆಗೆ ಏರ್ಪಡಿಸಲಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆದಿಯಾಗಿ ಕ್ಯಾಬಿನೆಟ್ ನಲ್ಲಿರುವಂತಹ ಎಲ್ಲ ಸಚಿವರನ್ನ ಕೂಡ ಅಭಿನಂದಿಸುವಂತ ಕೆಲಸವನ್ನ ಮಾಡ್ತಾರೆ. ಇದಾದ ಬಳಿಕ ಏನು NDA ಸಭೆಯಲ್ಲಿ ನಡೆಯುವಂತಹ ಬೆಳವಣಿಗೆಗಳನ್ನ ಆಧರಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡುವ ಮೂಲಕ ಸರ್ಕಾರವನ್ನ ವಿಸರ್ಜನೆ ಮಾಡ್ತಾರೆ. ಮತ್ತೆ ಹೊಸ ಸರ್ಕಾರದ ರಚನೆಗೆ ಮುಂದಿನ ದಿನಗಳಲ್ಲಿ ಹಕ್ಕು ಮಂಡನೆಯನ್ನ ಕೂಡ ಮಾಡ್ತಾರೆ. ಮಮತಾ, ಶಬೀರ್, ಅದರ ಜೊತೆಗೆ ಇವತ್ತು ಸಂಜೆ ನಡೆಯುವಂತಹ ಮೀಟಿಂಗು ಹಗ್ಗದ ಮೇಲಿನ ನಡಿಗೆ ಆಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಬಿಕಾಸ್ ಈಗಾಗಲೇ ಕೆಲವು ಪಾರ್ಟಿಗಳು ತಮ್ಮ ಡಿಮ್ಯಾಂಡ್ಸ್ ಅನ್ನ ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ 20ಕ್ಕೂ ಹೆಚ್ಚು ಪಾರ್ಟಿಗಳನ್ನ ಕರ್ಕೊಂಡು ಒಟ್ಟಾಗಿ ಹೋಗ್ಬೇಕು ಅಂದ್ರೆ ಸಹಜವಾಗಿ NDAಗೆ 10 ವರ್ಷಗಳಲ್ಲಿ ವಿಭಿನ್ನ ಹಾಗೂ ವಿಚಿತ್ರ ಅನುಭವವನ್ನ ಕೊಡೋ ಸಾಧ್ಯತೆನೇ ಜಾಸ್ತಿನಾ ಅಂತ ಇವತ್ತಿನ ಸಂಜೆ ಮೀಟಿಂಗ್ ಅಲ್ಲಿ? ಇದು ರಾಜಕೀಯವಾಗಿ ಹೊಸ ಬೆಳವಣಿಗೆ ಏನಲ್ಲ. ಆದ್ರೆ ಕಳೆದ 10 ವರ್ಷದ ಬೆಳವಣಿಗೆಗಳಿಗೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಒಂದಿಷ್ಟು ಭಿನ್ನವಾಗಿರುತ್ತೆ. ಯಾಕೆಂದ್ರೆ ಎಲ್ಲಾ ಪ್ರಾದೇಶಿಕ ಪಕ್ಷಗಳು ಅಥವಾ NDA ಒಕ್ಕೂಟದಲ್ಲಿರುವ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕಾದಂತ ಅನಿವಾರ್ಯತೆ ಇದೆ. ಕಳೆದ 2 ಅವಧಿಯಲ್ಲಿ ನಾವು ನೋಡೋದಾದ್ರೆ ಬಿಜೆಪಿಗೆ ಏಕಪಕ್ಷೀಯವಾಗಿ ಒಂದು ಮ್ಯಾಂಡೇಟ್ ಅನ್ನುವಂಥದ್ದು ಸಿಕ್ಕಿತ್ತು, ಬಹುಮತ ಸಿಕ್ಕಿತ್ತು. NDAದ ಬೆಂಬಲ ಇಲ್ಲದೆ ಇದ್ರೂ ಕೂಡ ಬಿಜೆಪಿ ಸರ್ಕಾರ ರಚನೆ ಮಾಡ್ಲಿಕ್ಕೆ ಸಮರ್ಥವಾಗಿತ್ತು. ಆದ್ರೆ ಈ ಬಾರಿ ಆ ಪರಿಸ್ಥಿತಿ ಇಲ್ಲ. NDA ಬೆಂಬಲ ಅನಿವಾರ್ಯವಾಗಿ ಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಪಕ್ಷಗಳು ಅಥವಾ NDA ಒಕ್ಕೂಟದಲ್ಲಿರುವಂತಹ ಪಕ್ಷಗಳು ಹೆಚ್ಚಿನ ಡಿಮ್ಯಾಂಡ್ ಅನ್ನ ಮಾಡ್ತವೆ. ಹೀಗಾಗಿ ಆ ಡಿಮ್ಯಾಂಡ್ ಗಳನ್ನ ಸರಿದೂಗಿಸ್ಕೊಂಡು ಸಮತೋಲನ ಮಾಡಿಕೊಂಡು ಎಲ್ಲರಿಗೂ ಕೂಡ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಇದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಥವಾ ಗೃಹ ಸಚಿವ ಅಮಿತ್ ಶಾ ಅವರು ಹೇಗೆ ನಿಭಾಯಿಸ್ತಾರೆ, ಎಲ್ಲರನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ, 3ನೇ ಅವಧಿಗೆ ಸರ್ಕಾರವನ್ನ ಹೇಗೆ ರಚನೆ ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಇವತ್ತು ಸಂಜೆ 4 ಗಂಟೆಗೆ ನಡೆಯುವಂತ NDA ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳು ಕೂಡ ನಡೀತವೆ. ಎಲ್ಲಾ ಪಕ್ಷಗಳು ಅವರವರ ಡಿಮ್ಯಾಂಡ್ ಗಳನ್ನ ಕೂಡ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವ್ರ ಮುಂದೆ ಇಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಬೆಂಬಲವನ್ನ ಕೊಡ್ಬೇಕಾದ್ರೆ ಅಥವಾ ಸರ್ಕಾರದ ಭಾಗವಾಗಿ ಆಗ್ಬೇಕಾದ್ರೆ ನಮ್ಮ ಡಿಮ್ಯಾಂಡ್ ಗಳೇನು, ಬೇಡಿಕೆಗಳೇನು ಅನ್ನುವಂಥದ್ದನ್ನ ಕೂಡ ಅವರು ಹೇಳುವಂತ ಕೆಲಸವನ್ನ ಮಾಡ್ತಾರೆ. ಈ ಎಲ್ಲಾ ಡಿಮ್ಯಾಂಡ್ ಗಳನ್ನ ಕೇಳ್ಕೊಂಡು ಅವುಗಳನ್ನ ಎಲ್ಲರಿಗೂ ಕೂಡ ಸಮಾನವಾಗಿ ಸರಿದೂಗಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ಬೇಕಾಗತ್ತೆ. ಅದನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಮಮತಾ, ರೈಟ್. ಶಬೀರ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. I am going for NDA meeting. In course of time, anything we will report to you. Thank you. We are in NDA.